ನೆಕ್ಸ್ಟ್ ಮ್ಯಾಮ್, ಆರ್ಥೋಸಿಟ್ಕಾ ಇದು ನಾನು 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡಿದೀನಿ. ಇದಕ್ಕೋಸ್ಕರನೇ ನಾನು ಇಲ್ಲಿ ಪ್ರಾಡಕ್ಟ್ ಇದಕ್ಕೆ ವಿಸ್ಟಾರ್ ಬಂದಿದ್ದು. ಇದು ಏನಪ್ಪಾ ಅಂದ್ರೆ ಸಂಧಿವಾತ ತರ ನಮ್ಗೆ ಜಾಯಿಂಟ್ ಪೈನ್ ಎನಿ ಕೀಲ್ಗಳಲ್ಲೂ ನಮ್ಗೆ ಕ್ಯಾಟಲಿಸ್ ಅಂದ್ಬಿಟ್ಟು ಒಂದು ತೆಳುವಾದ ಮೂಳೆ ಇರುತ್ತೆ. ಕ್ಯಾಟಲಿಸ್ ಅಂದ್ಬಿಟ್ಟು ತೆಳುವಾದ ಒಂದು ಮೂಳೆ ಇರುತ್ತೆ. ಎಲ್ಲಿ ಜಾಯಿಂಟ್ ನಮ್ ಬಾಡಿಲಿ ಎಷ್ಟು ಜಾಯಿಂಟ್ ಇರುತ್ತೋ ಆ ಜಾಯಿಂಟ್ ಅಲ್ಲೆಲ್ಲ ಇರುತ್ತೆ. ಅದು ತೆಳುವಾದ ಒಂದು ಪೊರೆ ತರ ಇರುತ್ತೆ ಮೂಳೆ. ಅದು ನಮ್ ಮೂಳೆನ ಕಾಪಾಡ್ತಾ ಇರುತ್ತೆ. ಅದ್ರ ಮಧ್ಯೆ ಇರೋದೇ ಜೆಲ್. ಈಗ ನಮ್ಗೆ ಜೆಲ್ ಕಡಿಮೆ ಇತ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಿವಿ. ಅವಾಗ ಡಾಕ್ಟರ್ ಹೇಳ್ತಾರೆ ಜೆಲ್ ಕಡಿಮೆ ಆಗಿದೆಯಮ್ಮ, ಜೆಲ್ ಹಾಕಿಸ್ಕೊ ಅಂತಾರೆ. ಅದ್ ಹಾಕಿಸ್ಕೊಂಡ್ರೆ 1 ವರ್ಷನೂ ಸರಿಯಾಗಿ ಇರಕ್ ಆಗಲ್ಲ. ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಾತ್ರೆ ಅದು ಇದು ಕೊಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೋವು ಕಡಿಮೆ ಆಗುತ್ತೆ. ಮತ್ತೆ ನಾವ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ಮೂಳೆ ಸೌದಿದೆ ಅಂತ. ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಇಂದನೇ ನಮ್ಗೆ ನೋವು ಕಡಿಮೆ ಆಗಿರುತ್ತೆ ಹೊರ್ತು ನಮ್ಗೆ ನೈಸರ್ಗಿಕವಾಗಿ ಯಾವ್ದೂ ನೋವು ಕಡಿಮೆ ಆಗಿರೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು 1-2 ಲಕ್ಷನೋ 3 ಲಕ್ಷನೋ ಕೊಟ್ಬಿಟ್ಟು ಆಪರೇಷನ್ ಮಾಡಿಸ್ಕೊತೀವಿ. ಅವ್ರು ಮತ್ತೆ ಅದನ್ನ ಪ್ರಾಬ್ಲಮ್ ಅಂದ್ರೆ ಆರ್ಟಿಫಿಷಿಯಲ್ ಆಗ್ತಾರೆ. ದುಡ್ಡು ವೇಸ್ಟು, ಮತ್ ನಮ್ ತಾಯಿ ಹೊಟ್ಟೆಯಿಂದ ಬಂದಿರ್ತಕ್ಕಂಥ ಮಂಡಿ ಚುಕ್ಕುನು ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಧೈರ್ಯದಿಂದ ಹೇಳ್ಬೋದು, ಆರ್ಥೋಸಿಟಿಕಾಪ್ ನಮ್ಮ ವಿಸ್ಟಾರ್ನ ಆರ್ಥೋಸಿಟಿಕಾಪ್ ನ ತಗೊಂಡ್ರೆ ಮಿನಿಮಮ್ 3 ತಿಂಗಳಿಂದ 4 ತಿಂಗಳು ತಗೊಂಡ್ರೆ ವಿತೌಟ್ ಆಪರೇಷನ್, ಯಾವುದೇ ಆಪರೇಷನ್ ಇಲ್ದಂಗೆ ನಾವು ಡಾಕ್ಟರ್ಗೆ ಚಾಲೆಂಜ್ ಮಾಡಿ ಹೇಳ್ಬೋದು. ನಾನು ಕೂಡ ನಮ್ ಡಾಕ್ಟರ್ಗೆ ನಾನು ಚಾಲೆಂಜ್ ಮಾಡಿ ಹೇಳಿದೀನಿ, ಆಪರೇಷನ್ ಇಲ್ದಂಗೆ ನನ್ ಮಂಡಿ ಚುಕ್ಕು ಕ್ಯೂರ್ ಆಗಿದೆ. ಇವತ್ತು ಕೂಡ ನಾನು ಹತ್ತೋದು ಇಳಿಯೋದು ಓಡಾಡೋದೆಲ್ಲ ಮಾಡ್ತೀನಿ. ಇದ್ರಲ್ಲಿ ಯಾರು ಎದುರುಕೊಳ್ಳುವಂತದೇ ಇಲ್ಲ. ಆಪರೇಷನ್ ಬಂದಿರೋರು ಕೂಡ 4-5 ತಿಂಗಳು ಅಮ್ಮ ಅಂದ್ರೆ 1 ತಿಂಗಳು ಜಾಸ್ತಿ ತಗೊಂಡ್ರು ತಗೋಬಹುದು. ಅವ್ರ ಮಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಾನು ಸುಮಾರು ಜನಕ್ಕೂ ಕೊಟ್ಟಿದ್ದೀನಿ, ಅವರು ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ.